ವೇಶ್ಯಾವೃತ್ತಿಯಿಂದ ವ್ಯಕ್ತಿಯ ವ್ಯಕ್ತಿತ್ವ ಏನಾಗ್ತದೆ ಹಾಳಾಗ್ತದೆ. ಅದು ಗೊತ್ತಿಗೆ ಹೇಳ್ತೀವಿ. ಮೊಟ್ಟ ಮೊದಲನೆಯ ಒಂದು ಬ್ಯಾಡ್ ಇಫೆಕ್ಟ್, ಇವಿಲ್ ಇಫೆಕ್ಟ್ ಅಂತ ಹೇಳಿ ಡಿಗ್ರೇಡೇಷನ್ ಆಫ್ ಪರ್ಸನಾಲಿಟಿ. PRSONALITY ಪರ್ಸನಾಲಿಟಿ. ಡಿಗ್ರೇಡೇಷನ್ ಆಫ್ ಪರ್ಸನಾಲಿಟಿ. ವ್ಯಕ್ತಿಯ ವ್ಯಕ್ತಿತ್ವ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಸತ್ಯಾನಾಶ ಹಾಳಾಗ್ತದೆ. ಯಾವ ವ್ಯಕ್ತಿ ವೇಶ್ಯರ ಸಹವಾಸವನ್ನು ಬಯಸ್ತಾನೆ, ವೇಶ್ಯಾವೃತ್ತಿಯಲ್ಲಿ ತೊಡಗುತ್ತಾನೆ, ಅವನ ವ್ಯಕ್ತಿತ್ವ ಏನಾಗ್ತದೆ ಸಂಪೂರ್ಣವಾಗಿ ಏನಾಗ್ತದೆ ಹಾಳಾಗ್ತದೆ. ಯಾಕಂದ್ರೆ ವ್ಯಕ್ತಿತ್ವ ಅಂತಕ್ಕಂಥದ್ದು ಕೇವಲ ವ್ಯಕ್ತಿಯ ಬಾಹ್ಯ ಸೌಂದರ್ಯಕ್ಕೆ ಮಾತ್ರ ಸೀಮಿತವಾಗುವುದಿಲ್ಲ. ವ್ಯಕ್ತಿಯ ಸೌಂದರ್ಯ, ವ್ಯಕ್ತಿಯ ಹೈಟ್ ಆಗಲಿ, ವ್ಯಕ್ತಿಯ ವೇಟ್ ಆಗಲಿ ಅಷ್ಟಕ್ಕೆ ಸೀಮಿತ. ವ್ಯಕ್ತಿಯ ಆಂತರಿಕ ಸಂಗತಿಗಳನ್ನು, ಆತನ ಬುದ್ಧಿಮತ್ತೆ, ಜಾಣ್ಮೆ, ವಿವೇಚನಾ ಶಕ್ತಿ, ಕೌಶಲ್ಯತೆಗಳು, ಈ ಮುಂತಾದ ಎಲ್ಲ ಗುಣಗಳ ಸಂಗಮಕ್ಕೆ ಏನಂತ ಕರಿತೀವಿ ನಾವು ವ್ಯಕ್ತಿತ್ವ ಅಂತ ಕರಿತೀವಿ. ವೇಶ್ಯರ ಸಹವಾಸದಿಂದ ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಶಕ್ತಿ ಏನಾಗ್ತದೆ ಹಣ, ವ್ಯಕ್ತಿತ್ವ ಹಾಳ. ವ್ಯಕ್ತಿತ್ವ ಅಂತಕ್ಕಂಥದ್ದು ಮನುಷ್ಯನ ಜೀವನದಲ್ಲಿ ಬಹಳ ಮಹತ್ವದ. ವ್ಯಕ್ತಿತ್ವ ಇಲ್ಲದೇ ಇದ್ದರೆ ವ್ಯಕ್ತಿ ಬದುಕಿದ್ದು ಸತ್ತಂತೆ. ಆಂಗ್ಲ ಭಾಷೆಯಲ್ಲಿ ಒಂದು ಗಾದೆ ಮಾತು, ಇಫ್ ಮನಿ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್. ಇಫ್ ಹೆಲ್ತ್ ಈಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್. ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್. ಹಣವನ್ನು ಕಳೆದುಕೊಂಡರೆ ಏನನ್ನೂ ಕಳೆದುಕೊಂಡಂತೆ ಅಲ್ಲ. ಯಾಕಂದ್ರೆ ಹಣ ಕಳ್ಕೊಂಡು ಅಂದರೆ ನಮ್ಗೆ ಯಾವುದೇ ಒಂದು ವ್ಯಾಪಾರ ವಹಿವಾಟುಗಳಲ್ಲಿ ನುಕ್ಸಾನ ಆದರೆ ಮತ್ತೆ ನಾವು ಹಣವನ್ನು ಪುನಃ ಜೀವನದಲ್ಲಿ ಏನು ಮಾಡ್ಬೋದು, ಅರ್ನ್ ಮಾಡ್ಬೋದು, ಗಳಿಸ್ಬೋದು. ಇನ್ನು ಆರೋಗ್ಯ ಕಳ್ಕೊಂಡ್ರೆ ಮತ್ತೆ ವ್ಯಾಯಾಮ ಮಾಡೋದ್ರ ಮೂಲಕ, ಪೌಷ್ಟಿಕಾಂಶ ಭರಿತವಾದಂಥ ಆಹಾರ ಪಾನೀಯಗಳನ್ನು ಸೇವನೆ ಮಾಡೋದ್ರ ಮೂಲಕ, ಸುಸ್ಥಿತಿಯಲ್ಲಿಡುವುದರ ಮೂಲಕ ನಾವು ಆರೋಗ್ಯವನ್ನು ಪುನಃ ಏನು ಮಾಡ್ಬೋದು, ಸಂಪಾದನೆ ಮಾಡ್ಬೋದು, ಬೆಳೆಸ್ಕೊಳ್ಬೋದು, ರಿಕವರಿ ಮಾಡ್ಕೊಳ್ಬೋದು. ಆದರೆ ಚಾರಿತ್ರ್ಯ ಅಂತಕ್ಕಂಥದ್ದು ನಾವು ಕಳ್ಕೊಂಡೇವೆ ಅಂತಂದ್ರೆ ಏನು ಕೊಟ್ಟರು ಏನಾಗಿಲ್ಲ, ಚಾರಿತ್ರ್ಯವನ್ನು ಮರಳಿ ಪಡೀಲಿಕ್ಕೆ ಏನಾಗಿಲ್ಲ, ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಚಾರಿತ್ರ್ಯ, ವ್ಯಕ್ತಿತ್ವ ಅಂತಕ್ಕಂಥದ್ದು ಏನಿದೆ ಅದು ಬಹಳ ಮಹತ್ವ. ಒಮ್ಮೆ ಒಂದು ಯಾವುದೋ ಕಾರಣದಿಂದ ಮನಸ್ಸಿದ್ದು ಅಂತಂದ್ರಿ, ಮನಸ್ಸಿಲ್ಲದೆ ಅಂತಂದ್ರಿ, ಅಥವಾ ಯಾವುದೋ ಒಂದು ಫೋರ್ಸ್ದಿಂದಂದ್ರಿ ನಾವು ವೇಶ್ಯಾವೃತ್ತಿಯಲ್ಲಿ ಎಂಟ್ರ್ ಆಗಿದ್ರೆ, ವೇಶ್ಯರ ಸಹವಾಸವನ್ನು ಮಾಡಿದ್ರೆ, ಕಾಲ್ಜಾರಿದ್ವು ಅಂತಂದ್ರೆ ನಮ್ಗೆ ಅದರಿಂದ ಏನಾಗಿಲ್ಲ, ಹೊರಗೆ ಬರುವುದು ಸಾಧ್ಯ ಆಗಿಲ್ಲ. ಹೀಗಾಗಿ ವ್ಯಕ್ತಿತ್ವವನ್ನು ನಾವು ಹಾಳು ಮಾಡಿಕೊಳ್ಬೇಕು. ನಮ್ಮ ಚಾರಿತ್ರ್ಯ ಹರಣ, ನಮ್ಮ ಶೀಲ ಹರಣ. ಅದಕ್ಕೋಸ್ಕರವಾಗಿ ಯಾವುದೇ ವ್ಯಕ್ತಿ ಬೇಕಾಗದೆ ಅನ್ರಿ ಏನು ಮಾಡ್ತಕ್ಕಂಥಲ್ಲ, ವ್ಯಕ್ತಿತ್ವದ ಸಹವಾಸವನ್ನು ಮಾಡ್ತಕ್ಕಂಥದ್ದು. ಯಾಕಂದರೆ ವೇಶ್ಯಾವೃತ್ತಿಯಲ್ಲಿ ತೊಡಗಿರ್ತಕ್ಕಂಥ ಮಹಿಳೆ ಅಥವಾ ಅವಳ ಸಹವಾಸವನ್ನು ಬಯಸಿದಂಥ ವ್ಯಕ್ತಿ ಕ್ರಮೇಣ ಏನಾಗ್ತಾನಂದ್ರೆ ಅದೇ ಚಿಂತೆಯಲ್ಲಿ ಇರ್ತಾನೆ. ಅವ್ನು ಸದಾ ಅದೇ ಚಿಂತೆ ಇರ್ತಾನೆ. ಯಾವಾಗ ಅವಳ ಮನೆಗೆ ಹೋಗಬೇಕು, ಯಾವಾಗ ಅವಳ ಜೊತೆ ಎಂಜಾಯ್ಮೆಂಟ್ ಮಾಡಬೇಕು ಅಂತಕ್ಕಂಥ ಒಂದು ಚಿಂತೆಯಲ್ಲಿ ಆತ ತೊಡಗುತ್ತಾನೆ. ಹೀಗಾಗಿ ಆತನ ಮನಸ್ಸು ಏನಾಗ್ತದ ಚಂಚಲ. ಚಿಂತೆ ಜೀವಂತ ಮನುಷ್ಯನನ್ನು ಸುಟ್ಟರೆ ಚಿತೆ ಏನು ಮಾಡ್ತದ, ಅದು ಜೀವಂತನನ್ನೂ ಸುಡುವುದರ ಜೊತೆಗೆ ಅವನನ್ನು ಸರ್ವನಾಶ ಮಾಡಿ. ವೇಶ್ಯರ ಸಹವಾಸ ಒಂದು ರೀತಿಯಲ್ಲಿ ಬೆಂಕಿಯ ಜೊತೆಗಿನ ಸಹವಾಸ ಅಂತ ಹೇಳೋದು. ಯಾಕಂದರೆ ವೇಶ್ಯರು ನಾನಾ ವಿಧವಾಗಿ ವೈಯಾರದ ಮೂಲಕ
ತಮ್ಮ ಮೈಮಾಟುಗಳ ಮೂಲಕ ಪರಪುರುಷರನ್ನ ತಮ್ಮ ಬಳಿಗೆ ಆಕರ್ಷಿತರಾಗುವಂತೆ ಮಾಡ್ತಾರೆ, ತಮ್ಮ ಬಳಿಗೆ ಬರುವಂತೆ ಮಾಡ್ತಾರೆ. ಕ್ರಮೇಣ ಅವರು ಆ ಬಳಿಗೆ ಬಂದಂಥ ವ್ಯಕ್ತಿತ್ವವನ್ನು ಏನು ಮಾಡ್ತಾರೆ, ಸಂಪೂರ್ಣವಾಗಿ ಹಾಳು ಮಾಡ್ತಾರೆ. ಆ ವ್ಯಕ್ತಿತ್ವಕ್ಕೆ ಒಂದು ಬ್ಲ್ಯಾಕ್ ಸ್ಪಾಟ್ ಕೊಡ್ತಕ್ಕಂಥ ಒಂದು ಕೆಲಸ ಏನು ಮಾಡ್ತದೆ, ವೇಶ್ಯಾವೃತ್ತಿಯಿಂದ ಆಗ್ತಕ್ಕಂಥ ದುಷ್ಪರಿಣಾಮ ಅಂತ ಹೇಳಿ. ವೇಶ್ಯರ ಮನೆಗೆ ಹೋಗ್ತಕ್ಕಂಥ ವ್ಯಕ್ತಿಯಲ್ಲಿ ಕುಟುಂಬದ ಸದಸ್ಯರು ಏನು ಮಾಡೋಂಗಿಲ್ಲ, ಗೌರವಿಸುವುದು. ಸ್ವತಃ ಹೆಂಡತಿಯೇ ಆತನನ್ನು ತಿರಸ್ಕರಿಸಿರ್ತಾರೆ, ತಿರಸ್ಕಾರದ ಮನೋಭಾವನೆಯಿಂದ ನೋಡ್ತಾರೆ. ಮಕ್ಕಳು ಆತನಿಗೆ ತಂದೆ ಇರ್ತಕ್ಕಂಥ ಒಂದು ಗೌರವವನ್ನು ಏನು ಮಾಡೋಂಗಿಲ್ಲ, ಕೊಡಂಗಿಲ್ಲ. ಹೀಗಾಗಿ ಎಲ್ಲರಿಂದ ಆತ ಏನು ಮಾಡ್ತಾನೆ, ದೂರೀಕರಿಸಲ್ಪಡ್ತಾನೆ, ದೋಷಾರೋಪಣೆಗೆ ಒಳಗಾಗಲ್ಪಡ್ತಾನೆ. ವ್ಯಕ್ತಿಯ ವ್ಯಕ್ತಿತ್ವವನ್ನು ಸಂಪೂರ್ಣವಾಗಿ ಏನು ಮಾಡ್ತಾ ಇದ್ದು ಅಧೋಗತಿಗೆ ಇಳಿಯುವಂತೆ ಮಾಡ್ತಾರೆ. ವ್ಯಕ್ತಿಯ ವ್ಯಕ್ತಿತ್ವ ಅಂತಕ್ಕಂಥದ್ದು ಸರ್ವನಾಶ ಆಗ್ತದೆ. ಒಮ್ಮೆ ವ್ಯಕ್ತಿತ್ವ ಹೋತಂದ್ರೆ ಪುನಃ ಏನು ಮಾಡ್ಲಿಕ್ಕಾಗಲ್ಲ, ಗಳಿಸ್ಲಿಕ್ಕೆ ಸಂಪಾದನೆ ಮಾಡಲಿಕ್ಕೆ ಆಗಂಗಿಲ್ಲ, ಸಾಧ್ಯ ಆಗಂಗಿಲ್ಲ. ಮನುಷ್ಯನ ಜೀವನದಲ್ಲಿ ವ್ಯಕ್ತಿತ್ವ ಅಂತಕ್ಕಂಥದ್ದು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಆಗ ವೇಶ್ಯರ ಸಹವಾಸದಿಂದ, ಸಂಪರ್ಕದಿಂದ, ಲೈಂಗಿಕ ಒಂದು ವ್ಯಾಮೋಹಕ್ಕೆ ಒಳಗಾಗಿ ಕ್ರಮೇಣ ವೇಶ್ಯೆಯ ಸಹವಾಸ ಬಯಸಿದಂಥ ವ್ಯಕ್ತಿ ಚಾರಿತ್ರ್ಯವನ್ನು ಏನು ಮಾಡ್ತಾರೆ, ಹಾಳು ಮಾಡ್ತಾರೆ. ವೇಶ್ಯಾವಾಟಿಕೆಯಲ್ಲಿ ಪುರುಷ ಇನ್ವಾಲ್ವ್ ಆಗಿರ್ಬೋದು ಅಥವಾ ಮಹಿಳೆ ಇನ್ವಾಲ್ವ್ ಆಗಬಹುದು. ಅವರಿಬ್ಬರ ವ್ಯಕ್ತಿತ್ವ ಏನಾಗ್ತದ, ಹರಣ. ಮಹಿಳೆ ಇದ್ಲಂದ್ರೆ, ವೇಶ್ಯಾವಾಟಿಕೆಯಲ್ಲಿ ಎಂಟರ್ ಆದ್ಲಂದ್ರೆ ಅವಳು ಕುಟುಂಬದ ಸದಸ್ಯರಿಂದ ದೂರೀಕರಿಸಲ್ಪಡ್ತಾಳೆ. ಅದರಂತೆ ತನ್ನ ಸ್ವತಃ ಸಂಬಂಧಿಕರಿಂದ, ಅಣ್ತಂಬರಿಂದ, ಅಕ್ಕ ತಂಗಿಯರಿಂದ ದೂರೀಕರಿಸಲ್ಪಡ್ತಾಳೆ. ಸಮುದಾಯ ಆತಳನ್ನ ಜಾರಿನಿ, ಹಾದ್ರಗೀತಿ, ವೇಶ್ಯಾವಾಟಿಕೆಯನ್ನು ಮಾಡ್ತಕ್ಕಂಥವಳು ಅಂಥೇಳಿ ಮೂದಲಿಕೆಯ ಮಾತುಗಳಿಂದ, ತಿರಸ್ಕಾರದ ಮಾತುಗಳಿಂದ ಅವಳನ್ನು ಅವಹೇಳನ ಮಾಡ್ತಾರೆ. ಈ ಹೆಣ್ಣಾಗಲಿ ಗಂಡಾಗಲಿ ವೇಶ್ಯಾವೃತ್ತಿಯಲ್ಲಿ ತೊಡಗಿದಂಥವರು ತಮ್ಮ ವ್ಯಕ್ತಿತ್ವವನ್ನು ಏನು ಮಾಡ್ತಾರೆ, ಸಂಪೂರ್ಣವಾಗಿ ಏನು ಮಾಡ್ತಾರೆ, ಹಾಳು ಮಾಡ್ಕೊಳ್ತಾರೆ. ಸರ್ವನಾಶಕ್ಕೆ ಏನು ಮಾಡ್ತದ್ದು ಕಾರಣೀಭೂತ ಆಗ್ತದೆ. ಇನ್ನು ಎಣ್ಣೆದಾಗಿ ನಾವು ಪಾಯಿಂಟ್ ನೋಡ್ಬೇಕಂತಂದ್ರೆ ಬಡತನ ಹಾಗೂ ನಿರುದ್ಯೋಗ. ಬಡತನ ಹಾಗೂ ಏನದ ನಿರುದ್ಯೋಗ. ಬಡತನ ಮತ್ತು ನಿರುದ್ಯೋಗಕ್ಕೆ ಏನು ಮಾಡ್ತದ, ವೇಶ್ಯಾವಾಟಿಕೆ ಇಫೆಕ್ಟ್ ಮಾಡ್ತದೆ. ವ್ಯಕ್ತಿ ಬಡವನಾಗುವಂತೆ ಮಾಡ್ತದೆ. ನಮ್ಮಲ್ಲಿ ಒಂದು ಹೇಳಿಕೆ, ತಿಪ್ಪಿ ಹೋಗಿ ಉಪ್ಪರಿಗೆ ಆಗ್ತದೆ ಅಂತ, ಉಪ್ಪರಿಗೆ ಹೋಗಿ ತಿಪ್ಪೆ ಆಗ್ತದೆ. ಅಂದ್ರೆ ವೇಶ್ಯರ ಸಹವಾಸವನ್ನು ಮಾಡ್ತಕ್ಕಂಥ ವ್ಯಕ್ತಿ ಎಷ್ಟೇ ಶ್ರೀಮಂತರಿದ್ರೂ ಕೂಡ, ಐಶ್ವರ್ಯವಂತನಿದ್ರೂ ಕೂಡ, ಕ್ರಮೇಣ ವೇಶ್ಯ ಆತನಿಂದ ಹಣವನ್ನು ಹೀರಿಕೊಳ್ತಾ ಆತ ಏನು ಮಾಡ್ತಾನೆ, ಆರ್ಥಿಕವಾಗಿ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹಣ ಕಳ್ಕೊತಾನೆ, ಆಸ್ತಿ ಕಳ್ಕೊತಾನೆ, ಮನೆಯಲ್ಲಿದ್ದಂಥ ಒಡವೆಗಳನ್ನು ಕಳ್ಕೊತಾನೆ, ಕೊನೆಗೆ ಹೊಲ ಏನು ಮಾಡ್ತಾನೆ, ಮಾರಾಟ ಮಾಡ್ತಾನೆ, ಕೊನೆಗೆ ನಿರ್ಗತಿಕ ಸ್ಥಿತಿಯಲ್ಲಿ ಏನು ಮಾಡ್ತಾನೆ, ತಂದು ತಲುಪ್ತಾನೆ. ಎಷ್ಟೋ ಜನರನ್ನು ನಾವು ನೋಡಿರ್ಬೋದು. ನಿಮ್ಮ ಊರುಗಳಲ್ಲಿ, ಪಟ್ಟಣಗಳಲ್ಲಿ ಒಂದು ಕಾಲಕ್ಕೆ ಶ್ರೀಮಂತಿಕೆಯ ವೈಭವದ ಜೀವನವನ್ನು ನಡೆಸತಕ್ಕಂಥ ಕುಟುಂಬದವರು, ಸದಸ್ಯರು, ವ್ಯಕ್ತಿ ಕ್ರಮೇಣ ವೇಶ್ಯೆಯ ಪ್ರೇಮ ಪಾಶ, ವ್ಯಾಮೋಹಕ್ಕೆ ಒಳಗಾಗಿ, ಎಲ್ಲರಿಂದ ದೂರೀಕರಿಸಲ್ಪಟ್ಟವನಾಗಿ ಆತ ಆಸ್ತಿಯನ್ನು ಏನು ಮಾಡ್ತಾನೆ, ಹಣವನ್ನು ಏನು ಮಾಡ್ತಾನೆ, ಕಳ್ಕೊಂಡು ದಟ್ಟ ದರಿದ್ರ ಬಡತನದ ಸ್ಥಿತಿಯನ್ನು ತಲುಪಿರ್ತಕ್ಕಂಥ ನಾವು ಸಂಗತಿಯನ್ನು ನಾವು ನೋಡ್ಬೋದು. ಅದರಂತೆ ನಿರುದ್ಯೋಗಿ ಆಗ್ತದೆ.
ಯಾಕಂದ್ರೆ ವೇಶ್ಯರ ಸಹವಾಸವನ್ನು ಮಾಡ್ತಕ್ಕಂಥ ವ್ಯಕ್ತಿ ಆತನ ಉದ್ಯೋಗವನ್ನು ಮಾಡ್ತಕ್ಕಂಥ ಕ್ರಮೇಣ ಏನ್ ಮಾಡ್ತಾನ, ಸಾಮರ್ಥ್ಯವನ್ನು ಕೆಪಾಸಿಟಿಯನ್ನು ಕಳ್ಕೊತಾನೆ, ಸದಾ ವೇಶ್ಯ ಧ್ಯಾನದಲ್ಲಿ ಇರ್ತಾನೆ. ಹೀಗಾಗಿ ಉದ್ಯೋಗ ಮಾಡೋದನ್ನು ಏನ್ ಮಾಡ್ತಾನೆ, ಬಿಟ್ಬಿಡ್ತಾನೆ. ಉದ್ಯೋಗ ಮಾಡೋದನ್ನು ಬಿಟ್ಬಿಟ್ಟಾಗ ಆತನ ಇನ್ಕಮ್ ಏನಾಗ್ತದೆ, ಕಡಿಮೆ. ಇನ್ಕಮ್ ಕಡಿಮೆ ಆದಾಗ, ಆದಾಯ ಕಡಿಮೆ ಆದಾಗ ಜೀವನ ನಡೆಸುವುದೇನಾಗ್ತದೆ, ಆತನಿಗೆ ಕಷ್ಟ. ಹೀಗಾಗಿ ಬಡತನದ ಸ್ಥಿತಿಯಲ್ಲಿ, ಕಡು ಬಡತನದ ಸ್ಥಿತಿಯಲ್ಲಿ ತಲುಪಿ ಭಿಕ್ಷೆ ಬೇಡ್ತಕ್ಕಂಥ ಒಂದು ಸ್ಥಿತಿಯನ್ನು ಆತ ತಲುಪ್ತಾನೆ. ವ್ಯಕ್ತಿ ವೇಶ್ಯಾವೃತ್ತಿಯಿಂದ ಬಡತನದ ಸ್ಥಿತಿಯಲ್ಲಿ, ಪಾವರ್ಟಿ ಒಂದು ಸಿಚುವೇಶನ್, ಅದರಂತೆ ಕ್ರಮೇಣ ಬಿಲೋ ಪಾವರ್ಟಿ, ಕಡು ಬಡತನದ ಸ್ಥಿತಿಯಲ್ಲಿ ಏನ್ ಮಾಡ್ತಂತ ನಿರುದ್ಯೋಗಿ ಆಗ್ಬಿಡ್ತದೆ, ಅರೆ ನಿರುದ್ಯೋಗಿ ಆಗ್ಬಿಡ್ತದೆ. ಯಾವಾಗ ವೇಶ್ಯ ಸಹವಾಸದಿಂದ ಹೊಲಕ್ಕೆ ಹೋಗಂಗಿಲ್ಲ, ಉದ್ಯೋಗ ಮಾಡಲಿಕ್ಕೆ ಹೋಗದೇ ಇದ್ದಾಗ ಕ್ರಮೇಣ ಆತ ಆಲಸ್ಯತನದಿಂದ ಜೀವನ ಕಳೆಯುವಂತಾಗಿ ಆತ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ಹೀಗೆ ಬಡತನ ಹಾಗೂ ನಿರುದ್ಯೋಗದ ಸಮಸ್ಯೆ ಉಲ್ಬಣ ಆಗಲಿಕ್ಕೆ ವೇಶ್ಯಾವಾಟಿಕೆಯ ಸಹವಾಸ, ಅದರ ದುಷ್ಪರಿಣಾಮ ಒಂದು ರೀತಿಯಲ್ಲಿ ಏನದ ಕಾರಣ ಆಗೇ ಮಾಡ್ಬೋದು, ಹೇಳ್ಬೋದು. ಇನ್ನು ಮೂರನೇದಾಗಿ ಫ್ಯಾಮಿಲಿ ಡಿಸ್ಆರ್ಗನೈಸೇಷನ್, ಕೌಟುಂಬಿಕ ವಿಘಟನೆ. ಈ ಫ್ಯಾಮಿಲಿ ಡಿಸ್ಆರ್ಗನೈಸೇಷನ್, ಕುಟುಂಬದ ವಿಘಟನೆ. ಕುಟುಂಬ ಅಂತಂದ್ರೆ ಏನು? ಗಂಡ ಹೆಂಡತಿ ಮಕ್ಕಳನ್ನು ಒಳಗೊಂಡಂತಹ ಒಂದು ಸಂಸಾರಕ್ಕೆ ವ್ಯವಸ್ಥೆಗೆ ಏನಂತ ಕರಿತೀವಿ ನಾವು? ಕುಟುಂಬ ಅಂತ. ನಂದ ಗೋಕುಲದಂತೆ ಇದ್ದಂಥ ಕುಟುಂಬ ವೇಶ್ಯರ ಸಹವಾಸ ಏನಾಗ್ತದ, ನರಕ ಸದೃಶ. ಗಂಡ ವೇಶ್ಯ ಸಹವಾಸ ಮಾಡುವುದರಿಂದ ಹೆಂಡತಿ ಮನೆಯೊಳಗೆ ಏನ್ ಮಾಡ್ತಾಳ, ಜಗಳ ತೆಗಿತಾಳ. ಗಂಡ ಹೆಂಡತಿ ನಡುವೆ ಮನಸ್ತಾಪಕ್ಕ ವೇಶ್ಯರ ಸಹವಾಸ ಕಾಣುತ್ತೆ. ಒಂದ್ ವೇಳೆ ಹೆಂಡತಿ ಅಶ್ಲೀಲತೆ ಉಳ್ಳವಳಿದ್ಲಂದ್ರೆ, ಕಾಮುಕತೆ ಉಳ್ಳವಳಿದ್ಲಂದ್ರೆ ಅದರಿಂದ ಕೂಡ ಗಂಡನ ಆ ಮನಸ್ಸು ಕೆಡ್ತ, ಗಂಡನಿಗೆ ಮನಸ್ತಾಪ. ಒಲದ ಗಂಡನಿಗೆ ಮೊಸರಿನಲ್ಲಿ ಕಲ್ಲು ಎನ್ನುವಂತ ಗಾದೆ ಮಾತಿನಂತೆ ಹೆಂಡತಿ ಅತಿ ಕಾಮುಕತೆ ಉಳ್ಳವಳಾಗಿದ್ಲಂದ್ರೆ, ಬೇರೆ ಬೇರೆ ಪರಪುರುಷರ ಸಂಘ ಬಯಸುವಂತವಳಾಗಿದ್ಲಂದ್ರೆ ಗಂಡನ ಊಟ ಕೂಡಿಸಿ ಏನ್ ಮಾಡಬಾರ್ದು, ಹೊರಗಡೆ ಹೋಗಿ ಆದ್ರೆ ಮಾಡಬಹುದು. ಹೀಗೆ ಹೆಂಡತಿ ಆಗಲಿ, ಸ್ತ್ರೀ ಆಗಲಿ, ಪುರುಷನಾಗಲಿ ಈ ವೇಶ್ಯರ ಸಹವಾಸ, ವೇಶ್ಯಾವಾಟಿಕೆಯಲ್ಲಿ ತೊಡಗಿರೋದ್ರೆ ಅದ್ರ ಇಫೆಕ್ಟ್ ಏನದ ಏನಾಗ್ತದೆ ಅಂತ ಮಹಿಳೆಯ ಮೇಲೆ, ಪುರುಷನ ಮೇಲೆ ಏನಾಗ್ತದೆ, ಉಂಟಾಗ್ತದೆ. ಹೀಗೆ ಕುಟುಂಬ ಏನಾಗ್ತದೆ, ಹದಗೆಟ್ಟು ಫ್ಯಾಮಿಲಿ ಡಿಸ್ಆರ್ಗನೈಸೇಷನ್ ಆಗ್ತದೆ. ಫ್ಯಾಮಿಲಿ ಏನಾಗ್ತದೆ, ಕುಟುಂಬ ಏನಾಗ್ತದೆ, ಹಾಳಾಗ್ತದೆ, ಸರ್ವನಾಶ ಆಗ್ತದೆ. ಡಿಸ್ಆರ್ಗನೈಸ್. ಈ ಡಿಸ್ಆರ್ಗನೈಸ್ ಆಗ್ತದೆ ಕುಟುಂಬದಲ್ಲಿ ಏನು, ಪರಸ್ಪರ ಲವ್, ಅಫೆಕ್ಷನ್, ಪ್ರೀತಿ, ವಿಶ್ವಾಸ, ಸಹಕಾರ, ಸಮನ್ವಯ, ಗಂಡ ಹೆಂಡರ ನಡವಳಿಕೆ ಇರಬೇಕಾಗಿರ್ತದ, ಅನಿವಾರ್ಯತೆ ಇರ್ತದ. ಅದು ಏನಾಗ್ತದ, ಬ್ರೇಕ್ ಆಗ್ತದೆ, ಹಾಳಾಗ್ತದೆ. ಸುಂದರವಾದಂತಹ ಸಂಸಾರ ನರಕ ಸದೃಶ. ಮನಸ್ತಾಪ, ಜಗಳಾಟ, ಹೊಡೆದಾಟ, ಬಡದಾಟ, ಹಿಂಸೆ ಪರಸ್ಪರ ಗಂಡ ಹೆಂಡರ ನಡುವೆ ನಡೀತದೆ. ಹೀಗಾಗಿ ಗಂಡ ಹೆಂಡರ ನಡುವೆ ಜಗಳಗಳ ಹೆಚ್ಚಾದಾಗ, ಮನಸ್ತಾಪ ಹೆಚ್ಚಾದಾಗ ಅದರ ಕೆಟ್ಟ ಪರಿಣಾಮ ಏನಾಗ್ತದೆ, ಮಕ್ಕಳ ಮೇಲೆ ಉಂಟಾಗ್ತದೆ. ಮಕ್ಕಳು ಏನಾಗ್ತಾರೆ, ಅನಾಥರಾಗ್ತಾರೆ. ಈ ಗಂಡ ಹೆಂಡರ ಜಗಳದಲ್ಲಿ ಸರಿಯಾಗಿ ಮಕ್ಕಳಿಗೆ ಕಾಳಜಿಯನ್ನು ತೆಗೆದುಕೊಳ್ಳಿಕ್ಕೆ ಆಗದೇ ಇದ್ದಾಗ ಆ ಮಕ್ಕಳು ಮನೆ ಬಿಟ್ಟು ಓಡಿ ಹೋಗ್ತವೆ. ಹೆಣ್ಮಕ್ಳು ಇದ್ರೆ, ಹದಿಹರೆಯದ ಹೆಣ್ಮಕ್ಳು ಇದ್ರೆ ಅಂದ್ರೆ ಅವರು ಈ ಲೈಂಗಿಕ ಚಟುವಟಿಕೆಗಳಲ್ಲಿ ತೊಡಗತಕ್ಕಂಥ ಸಾಧ್ಯತೆಗಳಿರ್ತಾವ. ಬಾಲಕಾರ್ಮಿಕರಾಗಿ ದುಡಿಬೇಕಾಗ್ತದೆ. ಒಟ್ಟಾರೆ ಅವರಿಗೆ ಸರಿಯಾದ ಒಂದು ಕಾಳಜಿ ತೆಗೆದುಕೊಳ್ಳುವವರು ಇಲ್ಲದಂತಾಗ್ತದೆ. ಹೀಗಾಗಿ ಈ ಏನದ ಕುಟುಂಬ ಹಾಳಾಗ್ತದೆ. ಕುಟುಂಬ ಏನಾಗ್ತದೆ, ಕುಟುಂಬದ ವ್ಯವಸ್ಥೆ ಅಂತಕ್ಕಂಥದ್ದು ಏನಾಗ್ತದೆ, ಹಾಳಾಗ್ತದೆ. ಅದಕ್ಕೋಸ್ಕರವಾಗಿ ಈ ವೇಶ್ಯೆಯ ಸಹವಾಸ ಅಂತಕ್ಕಂಥದ್ದು ಏನದ, ಅದು ಮೊದಲು ಪ್ರಾರಂಭದಲ್ಲಿ ಅದು ಮೂದಂತ ಅನಿಸ್ಬೋದು,
ಕ್ರಮೇಣ ಈ ಸಂಸಾರ ಅಂತಕ್ಕಂಥ ಕುಟುಂಬ ಅಂತಕ್ಕಂಥ ಒಂದು ಭದ್ರವಾದಂಥ ಕಟ್ಟಡಕ್ಕೆ ಅದು ಕೊಡಲಿ ಏಟನ್ನು ಆಗ್ತದೆ, ಕೌಟುಂಬಿಕ ವಿಘಟನೆ ಆಗ್ತದೆ, ಕುಟುಂಬ ಅಂತಕ್ಕಂಥದ್ದು ಸರ್ವನಾಶ ಆಗ್ತದೆ, ಕೌಟುಂಬಿಕ ಸಂಬಂಧಗಳೇನಾಗ್ತವೆ ಹಾಳಾಗ್ತವೆ. ಇದು ವಿಷಾದದಿಂದ ಆಗ್ತಕ್ಕಂಥ ಒಂದು ದುಷ್ಪರಿಣಾಮ ಅಂತ ನಾವು ನೋಡುವುದು ಹೇಳ್ಬೋದು. ಹೀಗೆ ಕೌಟುಂಬಿಕ ವಿಘಟನೆ ಕೂಡ ಏನಾಗ್ತದೆ ಹಾಳಾಗ್ತಕ್ಕಂಥ ಒಂದು ಸ್ಥಿತಿಗತಿಯನ್ನು ನಾವು ನೋಡ್ಬೋದು. ಇದು ಕೂಡ ಅತ್ಯಂತ ಕೆಟ್ಟ ಪರಿಣಾಮ. ಕುಟುಂಬ ಹಾಳಾಗುವುದು ಕೂಡ ಸಮಾಜದ ಬೆಳವಣಿಗೆ. ಇದು ಏನದ ಗಂಡಾಂತರಕಾರಿಯಾದ ಕುಟುಂಬ ವ್ಯವಸ್ಥಿತವಾಗಿ ನಡೀಬೇಕಾದ್ರೆ ಗಂಡ ಹೆಂಡರ ನಡುವೆ ಸಮನ್ವಯತೆ ಇರಬೇಕು. ಸಮನ್ವಯತೆ ಇದ್ದಾಗ ಕುಟುಂಬ ಅಂತಕ್ಕಂಥದ್ದು ಸರಿಯಾಗಿ ನಡೀತದೆ. ಈ ವಿಷಯವೃತ್ತಿಯಿಂದ ಮನಸ್ತಾಪಗಳು ಉಂಟಾದಾಗ ಕುಟುಂಬ ಛಿದ್ರ ಆಗ್ತದೆ, ಕುಟುಂಬದ ಸಂಬಂಧಗಳು ಹಾಳಾಗ್ತವೆ. ಕುಟುಂಬದ ಸಂಬಂಧಗಳು ಹಾಳಾದಾಗ ಕೌಟುಂಬಿಕ ವ್ಯವಸ್ಥೆ ಅಂತಕ್ಕಂಥದ್ದು ಸಮಾಜದಲ್ಲಿ ಇಲ್ಲದಂತಾಗಿ ಒಟ್ಟಾರೆ ಅದರ ಪರಿಣಾಮ ಏನಾಗ್ತದೆ, ಕ್ರಮೇಣ ಕುಟುಂಬದ ಸದಸ್ಯರ ಮೇಲೆ ಉಂಟಾಗುವುದರ ಜೊತೆಗೆ ಸಮಾಜಕ್ಕೊಂದು ದೊಡ್ಡ ಏನಾಗ್ತದೆ ಕೊಡಲಿ ಏಟನ್ನು ಈ ಒಂದು ಕೌಟುಂಬಿಕ ವ್ಯವಸ್ಥೆಯ ಛಿದ್ರವಾಗೋಕೆ ಕೊಡ್ತದಂತ ನಾವು ಮಾಡ್ಬೋದು.